ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಇವತ್ತು ಆಲ್ಮೋಸ್ಟ್ ಒಂದು ಫ್ಲಾಟ್ ಡೇ ಥರ ಕಾಣಿಸಿದ್ರು ಕೂಡ ನಿಫ್ಟಿ ಇನ್ನೂ ಕೂಡ 23,000 ಕೆಳಗಡೆನೆ ಕ್ಲೋಸಿಂಗ್ ಆಗಿದೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸಪೋರ್ಟ್ ಲೈನ್ ತೊಗೊಂಡು ಹೋಗೋ ಥರ ಅನಿಸ್ತಾ ಇದೆ. ನೋಡೋಣ ಇದು ಕಂಟಿನ್ಯೂಷನ್ ಆಗುತ್ತಾ, ಪಾಸ್ ಆಗಿರೋದು ಏನಾದರೂ ಶಾರ್ಟ್ ಕವರಿಂಗ್ ಆಗಿ ನಾಳೆ ಕನ್ವರ್ಟ್ ಆಗುತ್ತಾ ಅಥವಾ ಇನ್ನೂ ಸೆಲ್ಲಿಂಗ್ಗೆ ಬರ್ತಾ ಹೋಗುತ್ತಾ ಅಂತ. FIIಗಳು DIಗಳದ್ದು ಆ್ಯಸ್ ಯೂಶಲ್ ನೆನ್ನೆ ಕೂಡ ಶೇರ್ ಮಾಡಿದ್ರಿ. ಪ್ರತಿದಿನ 4,000 5,000 ಕೋಟಿ ಮಾರ್ತಾನೆ ಇದ್ದಾರೆ. ಚೈನಾದಲ್ಲಿ ಜಾಸ್ತಿ ಆಗ್ತಾ ಇದೆ, ಹ್ಯಾಂಗ್ಸ್ಯಾಂಗು ಅಲ್ಲೆಲ್ಲ ಸ್ವಲ್ಪ ಗ್ರೋತ್ ಆಗಿದೆ ಅಂತ ಕೆಲವರು ಹೇಳಿದ್ರಿ. ಅಲ್ಲಿಗೆ ಹೋಗ್ತಾ ಇರ್ಬೋದು. US ವಾಪಸ್ ಹೋಗಿರ್ತಾರೆ. ಯಾಕೆಂದರೆ ನೋಡಿ ಇವಾಗ ಡಾಲರು ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಆಗಿದೆ. ಜೊತೆಗೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಕ್ಯಾಪಿಟಲ್ ಗೇನು ಕೂಡ 12.5% ಕೊಡಬೇಕು ಫಾರಿನರ್ಸ್ ಆದರೂ ಕೂಡ. ಸೊ ಇದೆಲ್ಲ ಪ್ಯಾರಾಮೀಟರ್ಸ್ ಇದ್ದಾಗ ಅಲ್ಲಿ 4-4.5% ಬಾಂಡ್ ಮಾರ್ಕೆಟ್ ಕೊಡ್ತಿದೆ. ಆದರೂ ಕೂಡ ಅವರಿಗೆ ಕನ್ವರ್ಷನ್ ಮಾಡ್ಕೊಂಡು ನೋಡ್ಕೊಂಡ್ಬಿಟ್ರೆ, ಯಾಕಂದರೆ ಈಗ 1ಕ್ಕೆ 87 ರೂಪಾಯಿ ಸಿಗುತ್ತಲ್ಲ, ಅದು ನೋಡಿದ್ರೆ ಈಸಿಲಿ ಇಲ್ಲೇನು 9-10% ಇಂಡಿಯಾದಲ್ಲಿ ರಿಟರ್ನ್ ಬರೋದು ಅವ್ರಿಗೆ ಏನು ವಿತೌಟ್ ರಿಸ್ಕ್ ಅಲ್ಲಿ ಬಾಂಡ್ ಮಾರ್ಕೆಟಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಗೋಲ್ಡಿಂದು ಕೆಲವೊಂದೆಲ್ಲ ಒಂದು ಗೋಲ್ಡ್ ಏನು ಸ್ಟೋರೇಜ್ ಮಾಡಿ ಇಟ್ಟಿದ್ದು US ಅಲ್ಲಿ ಅದೇ ಕಳುವಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಇಲಾನ್ ಮಸ್ಕ್ ಅವರೆಲ್ಲ ಟ್ವೀಟ್ ಮಾಡಿ ಅದು ಸ್ವಲ್ಪ ಹಂಗಾಮ ನಡೀತಾ ಇದೆ. ಎಲ್ಲಿ ಹೋಗ್ತಿತ್ತು ಹಂಗಾದ್ರೆ, ಇದೇನು ಅದಕ್ಕೆ ಏನು ಗ್ಯಾರಂಟಿ ಆ ಥರ ಈ ಥರ ಅಂತೆಲ್ಲ. ಬ್ಯಾಂಕ್ ಆಫ್ ಇಂಗ್ಲೆಂಡು ಅದು ಡಿಫಾಲ್ಟ್ ಆಗಿತ್ತು, ಅಲ್ಲಿರೋ ಗೋಲ್ಡ್ಗಳೆಲ್ಲ ಇವಾಗ ಕಷ್ಟ ಇದು ನಿಮ್ಗೆ ಗೊತ್ತಿತ್ತು. ಲಕ್ಕಿಲಿ RBI ಅವರು ಲಾಸ್ಟ್ ಟೈಮೇ ಅದನ್ನ ತರಿಸ್ಕೊಂಡ್ಬಿಟ್ಟಿದ್ರು. ಲಾಸ್ಟ್ ಟೈಮಲ್ಲಿ ಧಾನ್ತೆರಸ್ ಅಂತ ನಡೀತಲ್ಲ ನವರಾತ್ರಿ ಟೈಮಲ್ಲಿ, ಅವಾಗ ಅಲ್ಲಿದ್ದು ಗೋಲ್ಡ್ ಅಷ್ಟನ್ನು ತರಿಸ್ಕೊಂಡಿದ್ರು ಅಂತ ಸುದ್ದಿ ಇದೆ. ಇದೆಲ್ಲದ್ರ ಮಧ್ಯೆ ಮಾರ್ಕೆಟು ನಡೀತಾ ಇದೆ. ನೋಡ್ತಗೋಣ ಯಾವ ರೀತಿ ಆಗುತ್ತೆ ಅಂತ. ಇವತ್ತು IT ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ವಿಪ್ರೋ ಟೆಕ್ ಮಹೀಂದ್ರ ಅದರಲ್ಲಿ ರಿಸಲ್ಟ್ಸ್ ಇತ್ತು ಗೊತ್ತಿಲ್ಲ, ಅವೆರಡು ಕೂಡ 2% ಅಪ್ ಮೂವ್ಮೆಂಟ್ ಬಂದಿತ್ತು. ಅಥವಾ ಬ್ರೋಕರೇಜ್ ಯಾರೋ ಒಬ್ಬರು ಒಂದಿಷ್ಟು ಜನ ಇಲ್ಲೂ ಸ್ವಲ್ಪ ಪಾಸಿಟಿವ್ ಆಗ್ಬೋದು ಇನ್ನು ಮುಂದಕ್ಕೆ ಅಂತ ಏನಾರು ಒಂದು ಕಮೆಂಟ್ ಹೇಳಿರ್ಬೋದು. ಆ ಕಾರಣದಿಂದಾಗಿ ಪಾಸಿಟಿವಿಟಿ ಬಂದಿದೆ. ಆದರೆ NTPC ಇವತ್ತು 2.93% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ NTPC ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇಂಡಸ್ಇಂಡ್ ಬ್ಯಾಂಕಲ್ಲಿ 2.3% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಇನ್ಶೂರೆನ್ಸ್ ಸೆಕ್ಟ್ರು ನೋಡಿ, HDFC ಮತ್ತು SBI ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಇತ್ತು, ಆಮೇಲೆ ಕೊನೆಗೆ ರಿಕವರ್ ಆಯಿತು. ಸೊ ಇನ್ಶೂರೆನ್ಸ್ ಸೆಕ್ಟರ್ದು ಕೂಡ ನಡೀತಾ ಇದೆ. GST ಕೌನ್ಸಿಲ್ದು ಬರಬೇಕು, ಮತ್ತೊಂದು ಎಲ್ಲದೂ ಕೂಡ ನೋಡೋಣ ಯಾವ ರೀತಿಯಾಗಿ ಶೇಪನ್ ಆಗುತ್ತೆ. ಈಗ ಯಾಕಂದರೆ 100% ಇವಾಗ FDIಗೆ ಓಪನ್ ಮಾಡಿದ್ದಾರೆ. ಅಂದರೆ ಬೇರೆ ಈಗ ಕೆಲವೊಂದು ಕಂಪ್ನಿಗಳು ಇವಾಗ ಅವ್ರು ಏನು ಮಾಡಿರ್ತಾರೆ, ಇಲ್ಲಿ ಟೈ ಅಪ್ ಮಾಡ್ಕೊಂಡು ಇರ್ತಾರೆ. ಈಗ ಮಣಿಪಾಲ್, ಸಿಗ್ನಾ, ಬಜಾಜ್ ಅಲಯನ್ಸು ಈ ರೀತಿ ಎಲ್ಲ ಇದ್ದಿದ್ದೆಲ್ಲ ಇತ್ತು. ಕಂಪ್ಲೀಟಾಗಿ ಒಂದು ಫಾರಿನ್ ಕಂಪ್ನಿ ಇಲ್ಲಿ 100% ಸ್ಟೇಕ್ ಹೋಲ್ಡರ್ನ ಹೊಂದಿರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಸೊ 74% ಇರ್ಬೋದು, ಇನ್ನು 28% ಲೋಕಲೇ ಇರಬೇಕು ಅಂತಿತ್ತು. ಈಗ ಅದನ್ನ 100% ಮಾಡಿರೋದ್ರಿಂದ ಈ ಎಲ್ಲ ಕಂಪ್ನಿಗಳು ಇಂಡಿವಿಜುವಲ್ ಕಂಪ್ನಿಗಳಾಗಿ ಲಿಸ್ಟ್ ಆಗ್ಬೋದು. ಉದಾಹರಣೆಗೆ ಇದನ್ನ ಯಾವುದರಲ್ಲಿ ಹೀರೋ ಹೋಂಡಾದಲ್ಲಿ ಆಯ್ತಲ್ಲ, ಆಟೋ ಸೆಕ್ಟರಲ್ಲಿ ಹಿಂದೆ FDI 100% ಅಂತ ಕೊಟ್ಟಾಗ ಏನಾಯಿತು, ಹೀರೋ ಬೇರೆ ಆಯಿತು, ಹೋಂಡಾ ಬೇರೆ ಆಯಿತು. ಆ ರೀತಿಯಾಗಿ ಇನ್ಶೂರೆನ್ಸ್ ಸೆಕ್ಟರ್ಲು ಆಗುತ್ತೆ ಇನ್ನು ಮುಂದೆ. ಯಾಕೆಂದರೆ 100% FDI ಇವಾಗ ಅಪ್ರೂವಲ್ ಸಿಕ್ಕಿದೆ ಗೌರ್ಮೆಂಟಿಂದ. ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಎಗೇನ್ ಇದರಲ್ಲಿ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳು ತುಂಬ ಒಂದು ದೊಡ್ಡದಾದ ಕರೆಕ್ಷನ್ನ ಕಂಡಿದೆ. ರೈಲ್ವೆ ಸೆಕ್ಟರ್ಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಆದರೆ ಇವತ್ತು ಎಗೇನ್ IT ಸೆಕ್ಟರ್ ಇದರಲ್ಲೂ ಕೂಡ ನಿಫ್ಟಿ ನೆಕ್ಸ್ಟ್ 15ನಲ್ಲಿ L&T, ನೌಕರಿ ಇದೆಲ್ಲ ಕೂಡ ಸ್ವಲ್ಪ ಪಾಸಿಟಿವಿಟಿ ಬಂದಿತ್ತು. ನೌಕರಿ ಇನ್ಫೋ ಎಡ್ಜಲ್ಲಿ ಇವಾಗ ಒಂದು ಪ್ರೀಮಿಯಂ ವರ್ಷನ್ ಬಿಟ್ಟಿದ್ದಾರಲ್ಲ, ಅದರಿಂದ ಸ್ವಲ್ಪ ಚೆನ್ನಾಗಿ ಪ್ರಾಫಿಟಬಲ್ ಆಗ್ತಾ ಇರ್ಬೋದು. ಈ ಎಲ್ಲ ಕಾರಣ ಇದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ ಇಲ್ಲ, HAL ಇವತ್ತಿನ ಟಾಪ್ ಲೂಸರ್ 3.77%. ಇವ್ರದ್ದು ಒಂದು ಹೊಸದಾಗಿ ಮಾಡಿದ್ದಂಥ ಒಂದು ಏರ್ಪ್ಲೇನ್ ಅನಿಸುತ್ತೆ, ಅದು ವರ್ಕೌಟ್ ಆಗಿಲ್ಲ ಅಂತ ಹೆಸರು ಮರ್ತೋದೆ ನಾನು. ಹಮಸ್ ಅಂತಲೇ ಏನೋ ಬರುತ್ತೆ, ಮರ್ತೋಯ್ತು ನನಗೆ ಏನು ಹೆಸರು ಅಂತ ಮರ್ತೋಯ್ತು. ಸೊ ಅದು ಸ್ವಲ್ಪ ಫೇಲ್ಯೂರ್ ಆಗಿದೆ ಇನಿಷಿಯಲ್ ಸ್ಟೇಜಲ್ಲೇ ಅಂತಲೇ ಗೊತ್ತಾಯಿತು. ಸೊ ಅದು ಒಂದು ಕಾರಣ ಇರ್ಬೋದು. ಮತ್ತು ಯಾವುದೇ ನೀವು ಪರ್ಟಿಕ್ಯುಲರ್ ಸ್ಟಾಕ್ ಅಥವಾ ಕಂಪನಿ ಅಂತ ನೋಡೋಕ್ಕೆ ಮುಂಚೆ ಆ ಸೆಕ್ಟರ್ದು ಯಾವ ರೀತಿಯಾಗಿತ್ತು ಗ್ರೋತು, ತುಂಬ ಜೋರಾಗಿ ಗ್ರೋತ್ ಆಗಿಬಿಟ್ಟಿತ್ತಾ. ಏಕೆಂದರೆ ಜನ ಕೆಲವೊಂದು ಪ್ರಾಜೆಕ್ಟ್ಗಳು ಕೆಲವೊಂದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸಿಕ್ಕಾಪಟ್ಟಿ ಬಬಲಲ್ಲಿತ್ತ, ಅದು ಇವಾಗ ಕೆಳಗಡೆ ಬರ್ತಾ ಇದೆಯಾ ಅಥವಾ ಫಂಡಮೆಂಟಲಿ ಒಳ್ಳೆ ಕರೆಕ್ಷನ್ ಆಗಿ ವ್ಯಾಲ್ಯೂ ಬೈಯಿಂಗ್ ಬರ್ತಾ ಇದೆಯಾ ಅನ್ನೋದು ಕೂಡ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ನೆಕ್ಸ್ಟ್ ರಿಕವರಿ ಅಂತ ಬಂದರೆ ಅದ್ರ ಮೇಲೆ ಸುಮಾರು ಸೆಕ್ಟರ್ಗಳಲ್ಲಿ ಆ ಥರ ಬರ್ತಾ ಹೋಗುತ್ತೆ. ಸ್ಪೆಸಿಫಿಕ್ ಆಗಿ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಹೇಳಂಗಿಲ್ಲ. ಸೊ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಕೆಲವೊಂದು ಸ್ಟಾಕನ್ನು ಹೇಳಿ ಅಂತ. ಬಟ್ ಸೆಬಿ ಗೈಡ್ಲೈನ್ಸ್ ಪ್ರಕಾರ ಎಜುಕೇಷನಲ್ ಕಂಟೆಂಟಿಗೆ ಸ್ಟಾಕ್ ಸ್ಪೆಸಿಫಿಕ್ ಲೈವ್ ಪ್ರೈಸು ಮಾತಾಡೋಗಿಲ್ಲ, ಆ ಥರ ಮಾತಾಡ್ತಾ ಇಲ್ಲ. ಬಟ್ ಇವತ್ತು ಗ್ರೂಪಲ್ಲಿ ಒಂದಿಷ್ಟು ಆ್ಯಕ್ಟಿವಿಟಿನ ಕೊಟ್ಟಿದ್ದೆ, ಕೆಲವೊಂದು ಕಂಪ್ನಿಗಳದ್ದು ಕಂಪ್ನಿ ಹೆಸರು ಹೇಳ್ದಲೆ ಅದ್ರ ಬಗ್ಗೆ ನೋಡಿ ಅಂತ. ಸೊ ಅದು ನೀವು ನೋಡ್ತಾ ಹೋಗ್ಬೋದು. ಸೊ ನಿಫ್ಟಿನಲ್ಲಿ ಏನಾಗಿದೆ ಹಾಗಾದರೆ ಅಂತ ನೋಡಿದ್ರೆ ನೋಡಿ, ಇಲ್ಲಿ 22,800 2-3 ಸಲ ಅಟೆಂಡ್ ಮಾಡಿದಂಥ ಝೋನು, ಪ್ರತಿದಿನ ಆ ಝೋನ್ನ ಬರ್ತಾ ಇದೆ. ಅಲ್ಲಿಂದ ಮೊನ್ನೆದು ಒಂದು ಎಕ್ಸೆಪ್ಷನ್ ಅಂತ ನೋಡೋದಾದರೆ ಆ ಝೋನ್ ಬರುತ್ತೆ, ಮೇಲ್ಗಡೆ ಹೋಗ್ತಾ ಇದೆ. ಆದರೆ ಮೇಲ್ಗಡೆನೂ ಕೂಡ ಮೇಲ್ಗಡೆ ಏನು ಹೋಗೋಕ್ಕಾಗ್ತಾ ಇಲ್ಲ. ನಿಫ್ಟಿನಲ್ಲಿ ಪಕ್ಕ ಒಂದು ಕರೆಕ್ಟಾಗಿ ಒಂದು 22,800 ಕೆರೆದಾಡ ಅಂತ ಒಂದು ವಾರದ ಹಿಂದೆ ನಮ್ಮ ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ವಿ. ಅದೇ ರೀತಿ ಆಗಿದೆ ನೋಡಿ. ಡೈಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಅಂತ ಬಂದಾಗ ಯಾರಿಗೆ ನೆನಪಿದೆ ಗೊತ್ತಿಲ್ಲ, ಈ ಕ್ಯಾಂಡಲ್ ಆದಾಗ 22,800 ಶಾರ್ಪ್ ಆಗಿ ಅಪ್ ಮೂವ್ಮೆಂಟ್ ಹೋಗಿ ಮಾರದಿಂದ 23,200-250 ತನಕ ಹೋಗಿ ಅಲ್ಲಿಂದ ಉಲ್ಟಾ ಬಂದಾಗ ಏನಂತ ಮಾತಾಡಿದ್ವಿ, ಈ ಝೋನಲ್ಲಿ ಮಾರ್ಕೆಟು ಒಂದು ವಾರನಾರು ಉಳಿಯುವಂಥ ಸಾಧ್ಯತೆ ಇದೆ. ಮುಂದಿನ ಎಕ್ಸ್ಪೈರಿ ತನಕ ಈ ಝೋನ್ನ ಬಿಟ್ಟುಕೊಡೋದು ಮಾರ್ಕೆಟು ಕಷ್ಟ ಇದೆ. ಇದೇ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಯಾವುದು ನಮಗೆ ಕ್ರೂಡಲ್ಲೂ ಇದೇ ಥರ ಆಗಿತ್ತು ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು ತೋರಿಸಿದ್ದೆ ನಿಮಗೆ. ಇವಾಗ ನೋಡಿ, ಆನ್ ನೆಟ್ ಬೇಸಿಸು ಡೈಲಿ ಕ್ಲೋಸಿಂಗು ಆ ಝೋನ್ ಒಳಗಡೆ ಬಂದಾಗ್ತಾ ಇದೆ, ಆಚೆ ಈಚೆ ಏನೂ ಆಗ್ತಾ ಇಲ್ಲ ಅಲ್ವಾ. ಸೊ ನೋಡೋಣ, ಇವತ್ತು ಬಂದಿರೋದು ಮತ್ತೆ 22,800 ಕರೆಂಟ್ ಹೋದಾಗ ಒಂದು ಹ್ಯಾಮರ್ ಕ್ಯಾಂಡಲ್ ಥರ ಬಂದಿದೆ. ಇದು ಕನ್ವರ್ಷನ್ ಆಗಬೇಕು ಅಂದರೆ 23,000 ಮೇಲ್ಗಡೆ ಮಾರ್ಕೆಟು ಟಿಕ್ ಆಗೋಕ್ಕೆ ಶುರು ಆಗಬೇಕು. 23,000 ಮೇಲ್ಗಡೆ ಮಾರ್ಕೆಟ್ ಹೋಗೋಕ್ಕೆ ಹೋಗ್ತಿದೆ ಅಂದರೆ ತಿರ್ಗಾ
23,100, 200 ಈ ಲೆವೆಲ್ಗಳನ್ನು ಟಚ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಬಟ್ ನೀವು 15 ಮಿನಿಟ್ಸ್ ಕ್ಯಾಂಡಲಲ್ಲಿ ರೆಫರೆನ್ಸ್ ಆಗಿ ನೋಡಬೇಕು ಅನ್ನೋದಾದರೆ ಈಗ ನೋಡಿ ಒಂದು ರೆಫರೆನ್ಸ್ ಕ್ಯಾಂಡಲು ಕೊಡೋಕ್ಕೆ ಶುರುವಾಗಿದೆ, ಅಂದರೆ ಒಂದು ಟ್ರೆಂಡ್ ಲೈನ್ ಸಪೋರ್ಟು ಕೊಡೋಕ್ಕೆ ಶುರುವಾಗಿದೆ. ಅರ್ಥ ಏನು, ನಿನ್ನೆ ಮಾಡಿದ ಲೋನ ಇವತ್ತು ಆ ಲೋನ ಬ್ರೇಕ್ ಮಾಡಿಲ್ಲ, ಅದಕ್ಕಿಂತ ಮುಂಚಿನ ಲೋನಲ್ಲೇ ಸಪೋರ್ಟ್ ತೊಗೊಂಡು ಹೋಗಿದೆ. ಸೊ ನಾಳೆ ಬಂದ್ರೂ ಕೂಡ ಈ ಲೋನ ಬ್ರೇಕ್ ಆಗ್ತಾ ಹೋಗಬಾರ್ದು, ಈ ಪ್ಯಾಟರ್ನ್ ನಮಗೆ ಕಂಟಿನ್ಯೂಷನ್ ಆಗ್ತಾ ಹೋಗಬೇಕು. ಅಂದರೆ ಈ ಝೋನಲ್ಲಿ ಎಲ್ಲೇ ಓಪನ್ ಆದ್ರೂ ಕೂಡ ನೋಡಿ ಇವಾಗ ಒಟ್ಟೆಕ್ಸ್ ಹತ್ತತ್ರ ಬಂದಿದೆ, ಇಲ್ಲೆಲ್ಲರೂ ಓಪನ್ ಆದರೆ ಮೇಲ್ಗಡೆ ಹೋಗಬೇಕು. ನೋಡಿ ಇದು ಯಾವುದಾದ್ರು ಪ್ಯಾಟರ್ನ್ ಅಂತ ಹೇಳ್ಬೋದಾ ಅಂತಂದರೆ ಪ್ಯಾಟರ್ನ್ ಹೇಳೋಕ್ಕಾಗಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಒಂದು ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಬರ್ತಾ ಹೋಗುತ್ತೆ, ಅದು ಒಂದು ಬೇರಿಶ್ ಕ್ಯಾಂಡ್ಲು, ಅಂದರೆ ಬೇರಿಶ್ ಸೆಂಟಿಮೆಂಟ್ನ ತೋರಿಸ್ತಾ ಹೋಗುತ್ತೆ. ಅರ್ಥ ಏನು, ಬ್ಯಾಕ್ ಡ್ರಾಪಲ್ಲಿ ಒಂದು ನೆಗೆಟಿವ್ ಬಂದಿದ್ದು ಲೋ ಏನಾದರೂ ಫಿಕ್ಸ್ ಆಗಿಬಿಟ್ಟಿತ್ತು ಅಂತಂದರೆ ಲೋ ಹೊಸ ಲೋಗಳನ್ನು ಮಾಡ್ತಾ ಇಲ್ಲ, ಆದರೆ ಹೈ ಕನ್ಸಿಸ್ಟೆಂಟಾಗಿ ಕೆಳಗಡೆ ಮಾಡ್ಕೊಂತ ಬರ್ತಾ ಇದೆ ಅಂದಿದ್ದರೆ ಈ ಥರ ಪ್ಯಾಟರ್ನ್ ಇದ್ದಿದ್ರೆ ಇದನ್ನ ನಾವು ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಇದ್ವಿ. ಅಂದರೆ ಏನು, ದಿನಾನು ಒಂದು ಲೋ ಕಮ್ಮಿ ಒಂದು ಹೈ ಕಮ್ಮಿ ಮಾಡ್ಕೊತಾನೆ ಬರ್ತಾ ಇದೆ, ಲೋ ವೀಕ್ ಆಗ್ತಾ ಇದೆ, ಒಂದು ಪಾಯಿಂಟಲ್ಲಿ ಏನಾಗುತ್ತೆ ಲೋ ವೀಕ್ ಆಗಿಬಿಟ್ಟು ಕೆಳಗಡೆ ಹೋಗುತ್ತೆ ಅನ್ನೋದನ್ನ ಇದನ್ನ ಡಿಸೆಂಡಿಂಗ್ ಪ್ಯಾಟರ್ನ್ ಅಂದರೆ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತೀವಿ. ಈಗ ಆಗಿರುವಂಥದ್ದು ಇದು ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್, ಯಾಕಂದರೆ ನೋಡಿ ದಿನ ಒಂದು ಹೈ ಒಂದೇ ಲೆವೆಲಲ್ಲಿ ಆಗ್ತಾ ಇದೆ, ಅದ್ರ ಲೋ ಏನಾಗ್ತಾ ಇದೆ ಈಗ ಶಿಫ್ಟ್ ಆಗೋಕ್ಕೆ ಶುರುವಾಗಿದೆ. ಶಿಫ್ಟ್ ಆಗೋಕ್ಕೆ ಇನ್ನು ನೆನ್ನೆ ಒಂದಿನ ಇವತ್ತೊಂದಿನ ಎರಡೇ ಆಗಿರೋದು. ಇದು ಇದೇ ರೀತಿ ಶಿಫ್ಟ್ ಆಗಕ್ಕೆ ಬಂತು ಅಂದರೆ ಈ ಹೈನ ಬ್ರೇಕ್ ಮಾಡುತ್ತೆ ಅಂತ ಥಿಯರಿ ಹೇಳುತ್ತೆ. ಆದರೆ ಈ ಥರ ಆಗೋಕ್ಕೆ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಬಂದಿರಬೇಕು ಅಂತ ಥಿಯರಿ ಹೇಳುತ್ತೆ. ಬಟ್ ಈಗ ಏನಾಗಿದೆ, ಬ್ಯಾಕ್ ಡ್ರಾಪಲ್ಲಿ ನೆಗೆಟಿವ್ ಬಂದಿದೆ. ಸೊ ಹಾಗಾಗಿ ಇದನ್ನು ನಾವು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಹೇಳೋಕ್ಕಾಗೋದಿಲ್ಲ. ಈ ಥರ ಸುಮಾರು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಮಾತಾಡಿದ್ದೀವಿ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದರದ್ದು ಮುಂದುವರೆದ ಭಾಗವಾಗಿ ಸುಮಾರು ಒಂದಿಷ್ಟು ಪ್ಯಾಟರ್ನ್ಗಳನ್ನು ಮಾತಾಡೋದಿದೆ. ನಿಮ್ಮ ಬೆಂಬಲ ನೀವು ಯಾವ ರೀತಿಯಾಗಿ ನೋಡ್ತೀರಾ, ಜನ ಜಾಸ್ತಿ ನೋಡ್ತಾ ಇದ್ದೀರಾ ಅಂದರೆ ಆ ವಿಡಿಯೋಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಈಗಲೂ ಕೂಡ ನಾವು ಒಂದು ನೆಗೆಟಿವ್ ಟ್ರೆಂಡಲ್ಲೇ ಇದ್ದೀವಿ, ಅದು ಖಂಡಿತ. ಆದರೆ ಇಲ್ಲಿ ಒಂದು ಪಾಸ್ ಮಾಡಿದೆ ಅಲ್ವಾ, ಈ ಒಂದು ಪಾಸ್ ಮಾಡಿದೆ. ಈ ಪಾಸ್ಗೆ ಒಂದು ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಒಂದು ರಿಕವರಿ ಬಂದರೆ ಎಲ್ಲಿ ತನಕ ಬರುತ್ತೆ, 23,200 ತನಕ ಮತ್ತೆ ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇದೆ. ಬಟ್ ಆ ಥರ ಆಗಬೇಕು ಅಂದರೆ 23,000 ಮೇಲ್ಗಡೆ ಟಿಕ್ ಆಗೋಕ್ಕೆ ಶುರು ಆಗಬೇಕು. ನೋಡಿ 23,000 ಝೋನ್ ಆಗುತ್ತೆ, ಅಲ್ಲಿಂದ ಸೆಲ್ಲಿಂಗ್ ಬರುತ್ತೆ. ಇದೇ ರೀತಿ ಆಗ್ತಾ ಇದೆ. ನಾಳೆ ಆ ರೀತಿ ಆಗುತ್ತೆ ಏನೋ ಅನ್ನೋದನ್ನು ನೋಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸೇಮ್ ಈ ಒಂದು ಝೋನ್ನ ಮಾಡಿದೆ, ಹೊಸ ಹೈನ ಮಾಡೋಕ್ಕಾಗ್ತಾ ಇಲ್ಲ, ಹೊಸ ಲೋನು ಕೂಡ ಮಾಡಿಲ್ಲ. ಇವತ್ತು ಒಂದೇ ರೆಫರೆನ್ಸಲ್ಲಿ ಒಂದು ಆಲ್ಮೋಸ್ಟ್ ಫ್ಲಾಟ್ ಡೇ ಅಂತ ಹೇಳ್ಬೋದು. ಸೊ ಈ ಝೋನಲ್ಲಿ ಬಂದು ಇಲ್ಲಾಂದ್ರೆ ಬ್ರೇಕ್ಔಟ್ ಆಯಿತು ಅಂದರೆ 49,800 ತನಕ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಎಗೇನ್ ಒಂದು ಆ್ಯಸ್ ಯೂಶುವಲ್ ಒಂದು ಪಾಸ್ ಆಗ್ತಾ ಇದೆ. ಯಾಕಂದರೆ ದೊಡ್ಡ ಸೆಲ್ಲಿಂಗ್ ಆಗಿದ್ದಕ್ಕೆ ಪಾಸ್ ಬಂದಿದೆ. ಇದು ಕಂಟಿನ್ಯೂಷನ್ ಕೂಡ ಆಗ್ತಾ ಹೋಗ್ಬೋದು ಕೆಳಗಡೆಗೆ. ಆದರೆ ಪಾಸಿಟಿವ್ ಆಗಬೇಕು ಅಂತಂದರೆ ನಾವು ಹೇಳಿರುವಂಥ ಪ್ಯಾರಾಮೀಟರ್ಗಳು ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ. ಇಂಡಿಯಾ ವಿಕ್ಸು ಇವತ್ತು ತುಂಬ ಶೂಟಪ್ ಆಗಿತ್ತು, 16ವರೆಗೆ ಹೋಗಿತ್ತು. ಸೊ ಒಂದು ಪಾಯಿಂಟಲ್ಲಿ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಇತ್ತಲ್ಲ, ಇವತ್ತು ಒಂದು ಸೆಲ್ಲಿಂಗ್ ಬಂದೇ ಬಿಡ್ತು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಕೊನೆಗೆ ಒಳ್ಳೆ ರೀತಿಯಾಗಿ ಮ್ಯಾನೇಜ್ ಮಾಡಿದ್ರು. ಎಲ್ಲಿ ಅದು ಆಯಿತು ಅಂತಂದರೆ ಇಲ್ಲಿ ನೋಡಿ, ನೀವು 15 ಮಿನಿಟ್ಸಲ್ಲಿ ನೋಡ್ತಾ ಬರೋದಾದರೆ ಇಲ್ಲಿ ಬೆಳಗ್ಗೆನೇ ಒಂದು ಶಾರ್ಪಾಗಿ ಒಂದು ಸೆಲ್ಲಿಂಗ್ ಬಂತು ಆಯ್ತಲ್ವಾ. ಯಾಕೆಂದರೆ 76,000 ಝೋನ್ ಹತ್ರ ಓಪನ್ ಆಯಿತು ಸೆನ್ಸೆಕ್ಸಲ್ಲಿ. 76,000 ಝೋನು ಓಪನ್ ಆಗಿ ಅಲ್ಲಿ ರೆಸಿಸ್ಟೆನ್ಸ್ ಚೆನ್ನಾಗಿ ಕೂತಿತ್ತು, ಒಂದು ಆಪ್ಷನ್ ರೇಟಿಂಗ್ ಆಗಿತ್ತು. ಅಲ್ಲಿಂದ ಶಾರ್ಪಾಗಿ ಸೆಲ್ಲಿಂಗ್ ಬಂತು. ಇಲ್ಲಿಂದ ಇಡೀ ದಿನ ಒಂದು ಏನು ನಿಧಾನಕ್ಕೆ ಅಟೆಂಡ್ ಮಾಡ್ಕೊಂಡು ಹೋಗಿತ್ತು. ನೆಕ್ಸ್ಟ್ ಲೆವೆಲ್ ಅಂತ ಎಲ್ಲಿದೆ ಅಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ ಮಾಡ್ತು. ಈ ಟೈಮಲ್ಲಿ ನಾನು ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು, ಆಪ್ಷನ್ ಬಯರ್ಸಿಗೂ ಕೂಡ. ತಿರ್ಗಾ ಈ ಲೆವೆಲ್ ಆದರೂ 75,600 ಲೆವೆಲ್ ಆದರೂ ಟೆಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು OTM ಒಂದು 70 ರೂಪಾಯಿ ಏನೋ ನಡೀತಾ ಇತ್ತು, ಅವಾಗ ಒಂದು 100 3 ಡಿಜಿಟ್ ಟಾರ್ಗೆಟ್ಗಳು ನಮಗೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಏನಾಯಿತು, ಇಲ್ಲಿ ವಾಪಸ್ ಮತ್ತೆ ರಿಕವರಿ ತೊಗೊಂಡು ಹೋದ್ರು, ಇದೇ ಝೋನಲ್ಲಿ ಎಂಡ್ ಮಾಡ್ತಾ ಹೋದ್ರು. ಕೆಳಗಡೆ ಇಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಯ್ತು, 75,900 ಸ್ಕ್ವೀಸ್ ಆಯಿತು ಕೊನೆಗೆ. ಬಟ್ ಸೆನ್ಸೆಕ್ಸಲ್ಲೂ ನೀವು ನೋಡ್ತಾ ಬರೋದಾದ್ರೆ ಸೇಮ್ ಇವಾಗ 76,000 ಒಂದು ಕ್ಯಾಪ್ ಆಗಿದೆ, ಕೆಳಗಡೆಯಿಂದ ಒಂದು ಕ್ಲೀನಾಗಿ ಕ್ಲೇಮ್ ಮಾಡ್ತಾ ಇದೆ. ಈ ಕ್ಯಾಪನ್ನು ಮುರಿದು ಮೇಲ್ಗಡೆ ಹೋಗಬೇಕು ಅಂದರೆ ಈಗೇನು 76,000 ಮೇಲ್ಗಡೆ ಓಪನ್ ಆಯಿತು ಅಂದರೆ 15 ಸ್ಟಾಪಸ್ ಇಟ್ಕೊಂಡು ಒಂದು ಶಾರ್ಟ್ ಕವರಿಂಗ್ ಟ್ರೇಡ್ನ ಮಾಡ್ತಾ ಹೋಗ್ಬೋದು, ಪ್ರೊವೈಡೆಡ್ ಇಫ್ ಆ ಥರ ಆದಾಗ ವಿಕ್ಸು ಕೂಡ 15ಕ್ಕಿಂತ ಕೆಳಗಡೆ ಬಂದಿರಬೇಕು. 1.5-2% ವಿಕ್ಸಲ್ಲೂ ಡ್ರಾಪ್ ಆಗಿ ಮಾರ್ಕೆಟು ಸ್ಲೈಟಾಗಿ ಒಂದು ಗ್ಯಾಪ್ ಓಪನಿಂಗ್ ಆಗಿ ಅಥವಾ ಇಲ್ಲಿಂದ ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತಂದಾಗ ನೀವು ಒಂದು ಅಟೆಂಪ್ಟ್ನ ಮಾಡ್ತಾ ಹೋಗ್ಬೋದು. ಎಗೇನ್ ಇದು ಏನಾಗಿರುತ್ತೆ, ಅಟೆಂಪ್ಟ್ ಮಾಡಿದ್ರು ಕೂಡ ಇಂಟರ್ನಲ್ ಕ್ಯಾಂಡಲೇ ಇನ್ನೂ ಕೂಡ ಏನು ಬದಲಾವಣೆ ಆಗಿಲ್ಲ. ಯಾಕೆಂತಂದರೆ ನೋಡಿ, ಇಲ್ಲಿ ಇಷ್ಟು ದೊಡ್ಡದಾಗಿ ಮೇಲೆ ಹೋಗಿತ್ತು, ಇಷ್ಟು ದೊಡ್ಡದಾಗಿ ಕೆಳಗಡೆ ಬಂದಿದೆ, ಅದರೊಳಗಡೆ ಆಗ್ತಾ ಇರುತ್ತೆ ಇಂಟರ್ನಲ್ ಕ್ಯಾಂಡಲ್ ಒಂದು ಬಸ್ ಸ್ಟ್ಯಾಂಡು. ಇದನ್ನ ಬ್ರೇಕ್ಔಟ್ ಬಂತು ಅಂದ್ರೂ ಮ್ಯಾಕ್ಸಿಮಮ್ ಟಾರ್ಗೆಟ್ ಇದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಕು. ಎಲ್ಲಿ ತನಕ ಇದನ್ನ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗೋದಿಲ್ಲ ಅಲ್ಲಿ ತನಕ ಅಗ್ರೆಸಿವ್ ಪೊಸಿಷನಿಂಗ್ ಇಲ್ಲ. ಇದ್ರೊಳಗಡೆ ನಾವು ಕೆರೆ ದಾಡನ ಆಡ್ತಾ ಇರಬೇಕಾಗುತ್ತೆ. ಅದನ್ನು ಬಿಟ್ಟು ನೋಡೋದಾದರೆ ಸೆನ್ಸಿಬಲಲ್ಲಿ ಈಗ ನೋಡಿ, ಏನೋ ಸೆನ್ಸಿಬಲಲ್ಲಿ ಎಕ್ಸ್ಪೈರಿ ಟ್ರೇಡ್ ದಿನ ನೀವು ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಅದೇ ಸ್ಟ್ರಾಟಜಿನ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದು ಸದ್ಯಕ್ಕೆ ನಿಫ್ಟಿ, ಸೆನ್ಸೆಕ್ಸು, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ಎಕ್ಸ್ ಇದಿಷ್ಟರಲ್ಲಿ ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಏನು ಕತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೆನ್ಸಿಬಲ್ ಬಗ್ಗೆನೂ ಡೆಡಿಕೇಟೆಡ್ ಆಗಿ ಕೈ ಟ್ಯೂಟೋರಿಯಲ್ ಪ್ಲೇಲಿಸ್ಟಲ್ಲಿ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತೀವಿ. ಸೆನ್ಸಿಬಲ್ ಯಾವ ರೀತಿ ಲಾಗಿನ್ ಆಗೋದು ಏನು ಅಂತ ಗೊತ್ತಿಲ್ಲ ಅಂದರೆ ಯಾರಿಗಾದರೂ ಈ ವಿಡಿಯೋದ ಎಂಡಿಗೆ ಆ ವಿಡಿಯೋನ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದಲ್ಲದೆ ಅಂತ ನಾವು ನೋಡ್ತಾ ಬರೋದಾದರೆ ಇದು ಒಂದಿಷ್ಟು ಡೇಟಾ ಬಂದಿತ್ತು ನೋಡಿ, ಲಾಸ್ಟ್ ಫೆಬ್ರವರಿ 14, 2025 ತನಕ ಯಾವ್ಯಾವ ಸೆಕ್ಟರಲ್ಲಿ ಎಷ್ಟೆಷ್ಟು ಕರೆಕ್ಷನ್ ಆಗಿದೆ ಅಂತ. ಈಗ ನಾನು ಹೇಳ್ತಾ ಇರೋಂಥ ಮಾತಲ್ಲ, ಈಗ ಒಂದಿಷ್ಟು ಬ್ರೋಕರೇಜ್ ಫರ್ಮ್ಗಳಿಂದ ಅಥವಾ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ತಿದ್ದು PMS ಸರ್ವಿಸಸ್ಗಳಿಂದ ಅವರೆಲ್ಲ ಏನು ಬಂದಿದೆ ಅಂದರೆ, ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲೇ ಹೆವಿ ಡಾಮಿನೇಟೆಡ್ ನಿಮ್ಮ ಪೋರ್ಟ್ಫೋಲಿಯೋ ಇತ್ತು ಅಂದರೆ, ನೀವು ಲಾಸ್ಟ್ 1 ವರ್ಷ 2 ವರ್ಷದಲ್ಲೇ ಇನ್ವೆಸ್ಟ್ ಮಾಡಿದ್ದವ್ರು ಆಗಿದ್ದರೆ ಈಗ ನಿಮಗೆ ಏನು ಗೇನ್ಸ್ ಅಂತ ತೋರಿಸಿತ್ತೋ ಅದಿಷ್ಟು ವೈಪೌಟ್ ಆಗಿ ನೆಗೆಟಿವ್ ಆಗಿರುವಂಥ
ಸಾಧ್ಯತೆ ದಟ್ಟವಾಗಿದೆ. ಈವನ್ ನೀವು 1.5-2 ವರ್ಷದಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರೋರು ಆದರೂ ಕೂಡ. ಯಾಕೆಂದರೆ ಸೆಲ್ಲಿಂಗ್ ಬಂದಿರುವಂಥದ್ದು ಮಿಡ್ ಕ್ಯಾಪು ಮತ್ತು ಲಾರ್ಜ್ ಕ್ಯಾಪಲ್ಲಿ ಹೈಯೆಸ್ಟ್ ಅಲ್ವಾ. ನೋಡಿ, ಸ್ಮಾಲ್ ಕ್ಯಾಪ್ 50ನಲ್ಲಿ 22% ಕರೆಕ್ಷನ್ ಆಗಿದೆ 52 ವೀಕ್ ಹೈಯಿಂದ. ಅದೇ ರೀತಿಯಾಗಿ ಮಿಡ್ ಕ್ಯಾಪಲ್ಲಿ 18.5% ಕರೆಕ್ಷನ್ ಆಗಿದೆ. ಇದು ಕಂಪೇರ್ ಟು ನಿಫ್ಟಿ 12% ಕರೆಕ್ಷನ್ ಅಥವಾ ನಮ್ಮ ಬ್ಯಾಂಕ್ ನಿಫ್ಟಿ 9% ಕರೆಕ್ಷನ್ ಕಂಪೇರ್ ಮಾಡಿದ್ರೆ ಇದು ತುಂಬ ಆಲ್ಮೋಸ್ಟ್ ಡಬಲ್ಗಿಂತಲೂ ಜಾಸ್ತಿ ಆದಂಥ ಕರೆಕ್ಷನ್ ಆಗಿಬಿಟ್ಟಿದೆ. ಹಾಗಾಗಿ ಯಾರ್ದಾದ್ರು ಕೋರ್ ಪೋರ್ಟ್ಫೋಲಿಯೋ ಅಥವಾ PSE ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಸರಿಸುಮಾರು 30% ಕರೆಕ್ಷನ್ ಆಗಿದೆ. ಎನರ್ಜಿ ಸೆಕ್ಟರು ಅಂತ ಅದು ಚೆನ್ನಾಗಿದೆ ಅಂತ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ನಿಮಗೆ 32% ಕರೆಕ್ಷನ್ ಆಗಿದೆ. ಯಾಕೆ ಇದರಲ್ಲೆಲ್ಲ ಈ ಥರ ಆಗಿದೆ? ಮೀಡಿಯಾ ನೋಡಿ, ಮೀಡಿಯಾ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇದೆ, 31% ಬಿದ್ದೋಗಿದೆ. ಇದರಲ್ಲೆಲ್ಲ ಯಾಕೆ ಈ ಥರ ಆಯಿತು ಅಂತಂದರೆ ಕೆಲವು ಆಲ್ಫಾ ಸ್ಟ್ರಾಟಜಿ ಅಂತ ಯೂಸ್ ಮಾಡ್ತಾ ಇದ್ರಿ, ಅದರಲ್ಲೂ ಕೂಡ ಸೊ ತುಂಬ ಒಂದು ಬಬಲ್ ಅಪ್ ಆಗಿ ಹೋಗಿತ್ತು. ಕೆಲವೊಂದು ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ನೋಡಿ, ವ್ಯಾಲ್ಯೂಯೇಷನ್ನು 60, 70, 80, 100 ರೂಪಾಯಿ ಇದ್ರೂ ಕೂಡ ಯಾರು ರೆಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅದನ್ನ. ಯಾಕೆಂದರೆ ಒಂದು ಬುಲ್ ಮಾರ್ಕೆಟ್ ಸೈಜಲ್ಲಿ ನಡೀತಾ ಇತ್ತು, ಜೊತೆಗೆ ರಿಸಲ್ಟ್ಗಳು ಚೆನ್ನಾಗಿ ಬರ್ತಾ ಇತ್ತು, ಆರ್ಡರ್ ಬುಕ್ ಚೆನ್ನಾಗಿದೆ, ಕ್ಯಾಶ್ ಫ್ಲೋ ಚೆನ್ನಾಗಾಗ್ತಾ ಇದೆ ಅಂತ ಎಲ್ಲರೂ ಪಾಸಿಟಿವ್ ಆಗಿದ್ರು. ಯಾವಾಗ ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ ಸ್ವಲ್ಪ ನೆಗೆಟಿವ್ ಬರ್ತಾ ಹೋಯಿತು, Q2 ರಿಸಲ್ಟ್ಸು, ಅದೇ ಟೈಮಲ್ಲಿ FIಗಳು ಒಂದೇ ತಿಂಗಳಲ್ಲಿ 1 ಲಕ್ಷ ಕೋಟಿ ಮಾರಿದ್ರು. ಇದ್ರ ಮಧ್ಯದಲ್ಲಿ ಗ್ಲೋಬಲ್ ಎಲೆಕ್ಷನ್ ಇವೆಂಟ್ಗಳಾಯಿತು, ಅದು US ಅಲ್ಲಿ ಪ್ರೆಸಿಡೆಂಟ್ ಚೇಂಜ್ ಆಗಿದ್ದು, ಟ್ಯಾರಿಫ್ ಬಂದಿದ್ದು, ಇದೆಲ್ಲ ಆ್ಯಡ್ ಆದಾಗ ಇವಾಗ ಅಷ್ಟರದ್ದು ಪ್ರೆಷರು ಯಾವುದರಲ್ಲಿ ಜಾಸ್ತಿ ಊದಿತ್ತಲ್ಲ ಅದು ಫಸ್ಟ್ ಡಮ್ ಅನ್ನೋದು ಇದಕ್ಕೇನೆ. ಹಾಗಾಗಿ ಯಾವಾಗಲೇ ಇನ್ವೆಸ್ಟ್ ಮಾಡೋದಾದರೂ ಕೂಡ ನಾವು ನೋಡಿ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ನೀವು ಇಷ್ಟೊತ್ತಿಗೆ ಮಾಡಿ ಎಕ್ಸಿಟ್ ಮಾಡಿಕೊಂಡು ಒಳ್ಳೆ ಲಾಭದಲ್ಲಿ ತೆಗೆದಿರ್ತೀರ. ಬಟ್ ಕೆಲವೊಂದು ಸಲ ಏನಾಗಿತ್ತು ಅಂದರೆ ಎಷ್ಟೊಂದು ಕಂಪ್ನಿಗಳ ಸ್ಟಾಕ್ ಸ್ಪೆಸಿಫಿಕ್ ಹೆಸರು ಹೇಳೋಂಗಿಲ್ಲ, ತುಂಬ ಒಂದು ದೊಡ್ಡ ಗ್ರೋತ್ ಆಗಿರುತ್ತೆ, ಆ ಟೈಮಲ್ಲಿ ಹೋಗಿ 52 ವೀಕ್ ಹೈಯಲ್ಲಿ ಎಷ್ಟೊಂದು ಜನ ಇನ್ವೆಸ್ಟ್ ಮಾಡಿದ್ರೂ ಸಹ ಅದೇನಾಗಿತ್ತು, ಇನ್ನೂ ಸ್ವಲ್ಪ ಅದರಲ್ಲಿ ಫ್ರಾತು ಕಂಟಿನ್ಯೂಷನ್ ಆಗಿ ಮೇಲ್ಗಡೆ ತೊಗೊಂಡು ಹೋಗಿದ್ರು. ಆದರೆ ಇವಾಗ ಅಷ್ಟು ಕೂಡ ಒಂದೇ ಸಲ ಎಕ್ಸಿಟ್ ಮಾಡೋಕ್ಕೂ ಅವಕಾಶ ಕೊಡೋದಲ್ಲೇ ಜೋರಾಗಿ ಬಿದ್ದಿರುತ್ತೆ. ಅದಕ್ಕೋಸ್ಕರ ಇದು ಯಾರಿಗೆ ನೋಡಿ, ಲಾರ್ಜ್ ಕ್ಯಾಪು ಅಥವಾ ಒಂದು ಹೈಬ್ರಿಡ್ ಓರಿಯೆಂಟೆಡ್ ಪೋರ್ಟ್ಫೋಲಿಯೋ ಮಾಡಿದವರಿಗೆ ಅಥವಾ ಮಲ್ಟಿ ಅಸೆಟ್ ಅಂದರೆ ನಿಮ್ಮಲ್ಲಿ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಅಥವಾ ರೈಟ್ಸ್ಗಳನ್ನು ತೊಗೊಂಡಿದ್ದೀರಾ, ಒಂದಿಷ್ಟು ರಿಯಲ್ ಎಸ್ಟೇಟು, ಇದೆಲ್ಲ ತೊಗೊಂಡು FD ಈ ಥರ ಮಾಡಿದರೆ ಅಂದರೆ ನಿಮಗೆ ಆಫ್ಕೋರ್ಸ್ ಒಂದು ಕುಷನ್ ಇದ್ದೇ ಇರ್ತಾ ಹೋಗುತ್ತೆ. ಅಥವಾ ನೀವೇನಾದ್ರು ಹೈಬ್ರಿಡ್ ಫಂಡ್ ಅಂದರೆ ಅದು ಇವಾಗ ಈಗ ಮಲ್ಟಿ ಕ್ಯಾಪ್ ಫಂಡ್ಗಳಂತ ಬರ್ತಾ ಹೋಗ್ತಾರೆ, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪಲ್ಲಿ ಎಲ್ಲದರಲ್ಲೂ ಕೂಡ ಡಿವೈಡ್ ಮಾಡಿರ್ತಾರೆ. ಅಂದರೆ ಅವರು ಆಪರ್ಚುನಿಟಿ ನೋಡಿಕೊಂಡು ಶಿಫ್ಟ್ ಮಾಡ್ತಾ ಇರ್ತಾರೆ. ಬಟ್ ಯಾರಾದರೂ ಕಂಪ್ಲೀಟ್ ಬರೀ ಮಿಡ್ ಕ್ಯಾಪಲ್ಲೇ ಅಥವಾ ಸ್ಮಾಲ್ ಕ್ಯಾಪಲ್ಲೇ ನನ್ನ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ದೆ ಅಂತ ಯಾರು ಇದ್ರಿ, ನಿಮಗೆಲ್ಲ ಖಂಡಿತವಾಗಿ ಇವಾಗ ಬ್ರೇಕ್ ಇವನ್ಗಿಂತ ಕೆಳಗಡೆ ಲೆವೆಲ್ ಇರುತ್ತೆ. ಬಟ್ ಯಾರು ಕನ್ಸಿಡರಬಲ್ ಆಗಿ ಸ್ವಲ್ಪ ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಇನ್ನೂ ಕೂಡ ನಮ್ಮದು ನೆಗೆಟಿವ್ ಅಂತ ಆಗಿಲ್ಲ. ಸೊ ನೋಡೋಣ ಇನ್ನು ನೆಗೆಟಿವ್ ಆಗ್ತಾ ಹೋಗುತ್ತಾ ಅಥವಾ ಮಾರ್ಕೆಟಿನ ಬಾಟಮು ಹತ್ತಿರದಲ್ಲಿದೆಯಾ ಅಂತ. ಇದರಲ್ಲಿ ನೋಡಿ ಎಷ್ಟು ಪರ್ಸೆಂಟ್, 15%, ಆಲ್ಮೋಸ್ಟ್ ಎಲ್ಲ ಇಂಡೆಕ್ಸಲ್ಲೂ 15%, ಎಕ್ಸೆಪ್ಟ್ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಎರಡನ್ನು ಬಿಟ್ಟರೆ ನಿಫ್ಟಿ 100 ಇನ್ನೆಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಸುಮಾರು ಕಂಪ್ನಿಗಳಲ್ಲಿ ಒಂದಿಷ್ಟು ಆಗಿದೆ. ಯಾವ್ಯಾವ್ದ್ರಲ್ಲಿ ಆಗಿಲ್ವೋ ಅಲ್ಲಿ FIಗಳು ಹೋಗಿದ್ದಾರೆ ಅಂತ ನೀವು ಈ ಡೇಟಾಯಿಂದಲೂ ಕೂಡ ಅರ್ಥ ಮಾಡ್ಕೊತ ಹೋಗ್ಬೋದು. ಹೆಲ್ತ್ ಕೇರಲ್ಲಿ ನಿಫ್ಟಿ 15% ಆಗಿಲ್ಲ, ಪ್ರೈವೇಟ್ ಬ್ಯಾಂಕಲ್ಲಿ 15% ಆಗಿಲ್ಲ, ಫಾರ್ಮಾದಲ್ಲಿ ಆಗಿಲ್ಲ, IT-ನಲ್ಲಿ ಆಗಿಲ್ಲ. ಸೊ ಸೆಕ್ಟರ್ ರೊಟೇಷನ್ ಆಗಿದ್ರೆ ಎಲ್ಲಾಗಿರುತ್ತೆ, ಈ ಕಂಪ್ನಿಗಳಿಗೆ ಆಗಿರುತ್ತೆ. ಯಾಕೆಂದರೆ FIಗಳು ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಹಾಗಂತ ಕಂಪ್ಲೀಟಾಗಿ ಆಚೆ ಹೋಗಿರಲ್ಲ ಒಂದು ದೇಶದಿಂದ, ಎಮರ್ಜಿಂಗ್ ಮಾರ್ಕೆಟಲ್ಲಿ ಇದ್ದೇ ಇರ್ತಾರೆ. ಜೊತೆಗೆ ಕೆಲವರು ನೋಡಿ ಫಾರಿನ್ ಮ್ಯೂಚುವಲ್ ಫಂಡ್ಗಳು ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ ನೋಡಿ, ಒಂದು ವರ್ಷದಿಂದ RBI ಈಗಲೂ ಕೂಡ ಅದೇನೊಂದು 7 ಲಕ್ಷ ಕೋಟಿ ಏನಿತ್ತು ಕ್ಯಾಪು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿಲ್ಲ. ಸೊ ಮಾಡ್ದಲೇ ಇರೋದ್ರಿಂದ ಕೆಲವೊಂದು ಕಂಪ್ನಿಗಳು ಇನ್ನೂ ತೊಗೊತಾ ಇದ್ದಾರೆ ದುಡ್ಡನ್ನು ಅಂತ. ಆದರೆ ಅದು ನಿಜವಾಗ್ಲೂ ಫಾರಿನ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರಾ ಅನ್ನೋದು ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಇಲ್ಲ ಅಂತಂದರೆ ನಿಮಗೆ ಸುಮ್ಮನೆ ರಿಟರ್ನ್ ಅಂತ ಏನೂ ಸಿಗೋದಿಲ್ಲ, ಸುಮ್ಮನೆ ನೀವು ಅಲ್ಲಿ ಹಾಕ್ತಾ ಇರ್ತೀವಿ. ಸೊ ಸುಮಾರು ಕಂಪ್ನಿಗಳಲ್ಲಿ ಆಲ್ರೆಡಿ ಫ್ರೆಶ್ ಇನ್ವೆಸ್ಟ್ಮೆಂಟ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆಲ್ರೆಡಿ ಯಾರು ಮೊದಲಿಂದ SIP ಇದ್ರೋ ಅವ್ರು ಮಾಡ್ಕೊಂಡು ಹೋಗ್ಬೋದು ಅಂತಿದೆ. ಕೆಲವೊಂದರಲ್ಲಂತೂ ಲಂಸಮ್ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ. ಈಗಲೂ ಕೂಡ ಹಾಗಾದರೆ ಲಂಸಮ್ ಇನ್ವೆಸ್ಟ್ಮೆಂಟ್ ನಾನು ಮಾಡ್ಬೋದಾ, ಚೈನಾದಲ್ಲಿ ಚೆನ್ನಾಗಿ ಆಗ್ತಾರೆ, ಅಮೆರಿಕದಲ್ಲಿ ಚೆನ್ನಾಗಿ ಆಗ್ತಾರೆ ಅಂದರೆ ಫಸ್ಟು ಆ ರೂಲ್ಸ್ನ ನೋಡ್ಕೊಳ್ಳಿ. ಇನ್ನೂ ರೂಲ್ಸ್ನ ಚೇಂಜ್ ಮಾಡಿಲ್ಲ ಇಂಡಿಯಾದಲ್ಲಿ, ಔಟ್ಫ್ಲೋ ಆಗೋದಿಲ್ಲ. ಆ ಫಂಡಿಗೆ ಅಂತ ನೀವು ಹಾಕ್ತಾ ಇರ್ಬೋದು, ಬಟ್ ನಿಜವಾಗ್ಲೂ ಅದು ಇನ್ವೆಸ್ಟ್ ಆಗ್ತಾ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊತ ಹೋಗಬೇಕು. ಸೊ ಹಾಗಾಗಿ ಇನ್ನು ಇಂಡಿಯಾದಲ್ಲೇ ನಾನು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೂ ಕೂಡ ಇನ್ನೂ ಸ್ವಲ್ಪ ಕಾದು ನೋಡುವಂಥ ತಂತ್ರನ ಅನುವರಿಸ್ಬೋದು. ಆದರೆ ಈಗ ಇನ್ವೆಸ್ಟ್ ಮಾಡೋಕ್ಕೆ ಖಂಡಿತ 23,000 ಈ ಲೆವೆಲೆಲ್ಲ ಬಂದಾಗ 22,800 ಅಲ್ಲೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು 100 ರೂಪಾಯಿ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋಕ್ಕಿದೆ ಅಂದರೆ 15ರಿಂದ 20 ರೂಪಾಯಿ ಖಂಡಿತವಾಗ್ಲೂ ಇಂಥ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಹಾಗಂತ ಎಲ್ಲ ದುಡ್ಡನ್ನು ಇವಾಗಲೇ ಇನ್ವೆಸ್ಟ್ ಮಾಡುವಂಥ ಸಿಚುವೇಶನ್ ಕೂಡ ಇಲ್ಲ. ಸೊ ಅದನ್ನು ನೋಡಿಕೊಂಡು ಹುಷಾರಾಗಿ ಮುಂದುವರಿತಾ ಹೋಗಬೇಕು. ಸೊ ಅದಷ್ಟಲ್ಲದೆ ನೋಡ್ತಾ ಬರೋದಾದರೆ ಗೋಲ್ಡು ಆ್ಯಸ್ ಯೂಶುವಲ್ ಅದೆಲ್ಲ ಒಂದಿಷ್ಟು ಸುದ್ದಿಗಳು ಬಂದಿರೋದ್ರ ಮಧ್ಯದಲ್ಲಿ ಗೋಲ್ಡಿಗೆ ಮತ್ತೆ ಇವಾಗ ಆತಂಕ ಶುರುವಾಗಿದೆ, ಏನಾಯಿತು ಏನು ಕಥೆನೋ ಅಂತ. ಮತ್ತೆ ಒಂದು ಬಸ್ ಸ್ಟ್ಯಾಂಡ್ನ ಬಿಟ್ಟು ಕೊಡೋ ಥರ ಕಾಣಿಸ್ತಾ ಇಲ್ಲ, ನೆನ್ನೆ ಕೂಡ ಮಾತಾಡಿದ್ವಿ. ಸೊ ಕ್ರೂಡ್ ಆಯಿಲು ಹೊಸ ಎಕ್ಸ್ಪೈರಿ ಶುರುವಾಗಿದೆ. ಕ್ರೂಡ್ ಆಯಿಲಲ್ಲಿ 6,000 ಲೆವೆಲ್ನ ಬಿಟ್ಟು ಹೋಗ್ತಾರೆ ಇಲ್ಲ ಅನ್ನೋದು ಇನ್ನೂ ಕೂಡ ಯುದ್ಧ ನಡೀತಾ ಇದೆ. ಅಲ್ಲಿ ನೋಡೋಣ ಏನಾಗುತ್ತೆ ಅನ್ನೋದು. ಅಂದರೆ ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿರುವಂಥದ್ದು. ನ್ಯಾಚುರಲ್ ಗ್ಯಾಸು ಒಳ್ಳೆ ರಿಕವರಿನ ಕೊಟ್ಟಿತ್ತು 300 ಮತ್ತೆ ಆ ಲೆವೆಲ್ ಹತ್ರ ಬಂದಾಗ ಸಪೋರ್ಟ್ ತಗೊಳೋದು ಕಾಣಿಸ್ತಾ ಇದೆ. USD INR ಆ್ಯಸ್ ಯೂಶುವಲ್ ಅದು ಕೂಡ ಕೆಳಗಡೆ ಬಂದಿದ್ದು 86 ರೂಪಾಯಿಗೆ ಮತ್ತೆ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ. ಈಗಲೂ ಕೂಡ US ಮಾರ್ಕೆಟು ಡಾಮಿನೇಟಿಂಗ್ ಮಾರ್ಕೆಟ್ ಆಗಿ ಕಾಣಿಸ್ತಾ ಇದೆ ಕಂಪೇರ್ ಟು ಅದರ್ ಮಾರ್ಕೆಟ್ಸು. ಇದಕ್ಕೆ ಯಾವ ರೀತಿಯಾದಂಥ ಸುದ್ದಿ ಬರುತ್ತೆ, ಯಾವ ರೀತಿಯಾಗಿ ಇಂಡಿಯಾನು ಕೂಡ ಪ್ರೋಗ್ರೆಸ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಆದರೆ ಸದ್ಯಕ್ಕೆ FIಗಳು ಸೆಲ್ಲಿಂಗ್ ಮಾಡಲ್ಲಂತೂ
ಇರೋದು ಖಂಡಿತ. ಹಾಗಾಗಿ ಏನೇ ಒಂದು ಫ್ಲೋ ಮತ್ತೊಂದು ವಾಪಸ್ ಬಂದ್ರೂ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ, ಹಂಗಂತ ಒಂದೇ ಸಲ ಬಿದ್ದು ಹೋಗ್ತಾ ಹೋಗೋದಿಲ್ಲ. ನೋಡಿ ಏನು ಮಾಡ್ತಾರೆ, FIIಗಳು ಯಾವುದರಲ್ಲಿ ಈ ಥರ ಫ್ರಾತ್ ಕ್ರಿಯೇಟ್ ಆಗಿರುತ್ತೋ ಅಂಥದ್ರಲ್ಲಿ ಇಂಡೆಕ್ಸ್ಗೆ ಹೆವಿ ವೆಯ್ಟ್ಸ್ ಅಂತ ಆಗಿರುವಂಥ ಕಂಪ್ನಿಗಳಲ್ಲಿ ಜೋರಾಗಿ ಸೆಲ್ಲಿಂಗ್ ಮಾಡ್ತಾ ಹೋಗ್ತಾರೆ. DIಗಳು ಇನ್ವೆಸ್ಟ್ ಮಾಡೋದಾದ್ರೂ ಕೂಡ ಅವರು ಇಂಡೆಕ್ಸ್ ಹೆವಿ ಇಲ್ದಲೇ ಇರುವಂಥ ಒಂದಿಷ್ಟು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಈ ಥರ ಎಲ್ಲ ಆದಾಗ ಆ ಒಂದು ಸಪೋರ್ಟ್ ಅಂತ ಬರೋದು DIಗಳು ಈಕ್ವಲ್ ಅಮೌಂಟಾಗಿ ಬೈ ಮಾಡ್ತಿದ್ರು ಕೂಡ ಸ್ವಲ್ಪ ಸಪೋರ್ಟ್ ಬರೋಂಥದ್ದು ನಿಧಾನ ಆಗ್ತಾ ಹೋಗುತ್ತೆ. ಯಾಕಂದರೆ ಇಂಡೆಕ್ಸ್ ಕಾಂಟ್ರಿಬ್ಯೂಟರಲ್ಲಿ FIIಗಳು ಜಾಸ್ತಿ ಇರ್ತಾರೆ. ಸೊ ಇದು ತೊಗೊಂಡು ಹೋಗ್ತಾ ಇದ್ರೆ ದುಡ್ಡು ಅಂದರೆ ಅಲ್ಲಿ ಫಸ್ಟು ಬೀಳ್ಸಕ್ಕೆ ನೋಡ್ತಾರೆ. ಆ ಥರ ಅದರಿಂದ ಅಲ್ಲಿ ಸೆಲ್ಲಿಂಗ್ ಆಗುತ್ತೆ. ಹಾಗಾಗಿ ಇಂಡೆಕ್ಸ್ ಓವರಾಲ್ ನಮಗೆ ನೆಗೆಟಿವ್ ಕಾಣಿಸ್ತಾ ಇರುತ್ತೆ. DIಗಳು ಬೈ ಮಾಡ್ತಾ ಇದ್ರು ಕೂಡ ನಾನು ಆಗಲೇ ಹೇಳ್ದಂಗೆ ಓವರಾಲ್ ಬ್ರಾಡ್ ಮಾರ್ಕೆಟಲ್ಲಿ ಬೈ ಮಾಡ್ತಾ ಇರ್ತಾರೆ. ಯಾಕಂದರೆ ಸುಮಾರು ಮ್ಯೂಚುವಲ್ ಫಂಡ್ಗಳಿದೆ, ಥೀಮ್ ವೈಸ್ಡ್ ಇದೆ, ಅವ್ರೇನು FIIಗಳ ಥರ ಇಂಥದ್ರಲ್ಲೇ ಮಾಡಬೇಕು ಅಂತ ಇರೋದಿಲ್ಲ ಅಲ್ವಾ. ಹಾಗಾಗಿ ಆ ರೀತಿ ಬಂದ್ರೂ ಸಪೋರ್ಟು ಆಚೆ ಆಗುತ್ತೆ. ಜೊತೆಗೆ ಇದೆಷ್ಟೆಲ್ಲ ಮಧ್ಯದಲ್ಲಿ ರಿಟೇಲರ್ಸು ಕೂಡ ಪ್ಯಾನಿಕ್ ಆಗಿ ಇವಾಗ ಏನಾದರೂ SIPಗಳನ್ನು ನಿಲ್ಲಿಸ್ಬಿಟ್ರು ಅಂತಂದರೆ ಅಥವಾ ರೆಗ್ಯುಲರಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದನ್ನು ನಿಲ್ಲಿಸ್ಬಿಟ್ರು ಅಂತಂದರೆ ಅದರಿಂದನೂ ಕೂಡ DIಗಳಿಗೆ ಹಣದ ಕೊರತೆ ಉಂಟಾಗ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ 22,800 ಸಪೋರ್ಟ್ ತೊಗೊಂಡಂಗೆ ಕಾಣಿಸ್ತಾ ಇದೆ. ಮಾರ್ಕೆಟು ಬ್ರೇಕ್ ಆಗಿ ಬಂದರೆ 22,500 ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ ನಿಫ್ಟಿನಲ್ಲಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು ಅದು ಹೇಗೆ ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾಕೆ ಬೇಕು ಎಮರ್ಜೆನ್ಸಿ ಫಂಡ್ ಅಂತ ಮಾತಾಡಿದ್ದೀನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ನ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಮುಂದಿನ ಹುಟ್ಟಿದ ಹಬ್ಬ ಬರೋದಕ್ಕಿಂತ ಮುಂಚೆ ಟರ್ಮ್ ಇನ್ಶೂರೆನ್ಸ್ನ ತಪ್ಪದೇ ಮಾಡಿಸಿ. ಸುಮಾರು ಥರ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ತುಂಬ ಬೇಗ ವಯಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಜನ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಒಂದು ಸೂಕ್ತವಾಗಿರುವಂತಹ ವಿಮೆ ಇರುವಂಥದ್ದು ಅದು ನಿಮಗೆ ಆದಷ್ಟು ಬೇಗ ಇರುವಂಥದ್ದು ತುಂಬ ಒಳ್ಳೆಯದು. ಯಾಕೆಂತಂದರೆ ನಿಮ್ಮ ವಯಸ್ಸು ಜಾಸ್ತಿ ಆದಂಗೂ ಕೂಡ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವ ಟೈಮಲ್ಲಿ ಏನು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಸೂಕ್ತವಾದ ಒಂದು ಜೀವ ವಿಮೆಯನ್ನು ತಗೊಂಡು ಆರಾಮಾಗಿ ಒಂದು ನೆಮ್ಮದಿಯಿಂದ ಇರಿ. ಅಟ್ಲೀಸ್ಟ್ ಫ್ಯಾಮಿಲಿಗೆ ಒಂದು ಪ್ರೊಟೆಕ್ಷನ್ ಅನ್ನೋದು ಇರ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.